ಭಾರತೀಯ ಜನತಾ ಪಾರ್ಟಿ ನಮ್ಮದು ಸ್ಟ್ರೆಂತ್ ಮೇಲೆ ನಾವು 2 ಗೆಲ್ತೀವಿ ಅನ್ನೋದಿತ್ತು. ಜೊತೆಗೆ ನಮ್ಮಲ್ಲಿ ಏನು ಸರ್ಪ್ಲಸ್ ವೋಟ್ ಏನಿದೆ ಅದನ್ನು ಮೈತ್ರಿ ಅಭ್ಯರ್ಥಿಗೆ ಹಾಕಬೇಕು ಅನ್ನುವಂಥದ್ದು ಮೇಲುಗಡೆ ನಮ್ಮೆಲ್ಲ ನಾಯಕರ ತೀರ್ಮಾನದಂತೆ ನಿನ್ನೆ 2 ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಜೊತೆಗೆ ಮೈತ್ರಿ ಅಭ್ಯರ್ಥಿಗೆ ವರ್ಗಾವಣೆ ಆಗುವಂತೆ ಯಾರ್ಯಾರಿಗೆ ಹೇಳಿದ್ರು ಆ ಥರದವ್ರು ಮಾಡಿದ್ದಾರೆ ಅನ್ನುವಂಥದ್ದು. ಇದರ ಜೊತೆಗೆ ನಾವು ನಮ್ಮ ರಾಜ್ಯದ OBC ಮೋರ್ಚಾದ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ರಘು ಕೋಟಿಲಿ ಅವ್ರನ್ನ ಆಯ್ಕೆ ಮಾಡಿರೋದು ನಮ್ಮೆಲ್ರಿಗೂ ಒಂದು ತಳ ಸಮಾಜ, ಕೆಳವರ್ಗದ ಸಮಾಜ ಗುರುತಿಸಿ ಮಾಡಿದ್ದಾರೆ ಅನ್ನುವಂಥದ್ದು ನಮ್ಮೆಲ್ರಿಗೂ ಖುಷಿ ತಂದಿರುವಂಥ ವಿಚಾರ. ಹಿನ್ನೆಲೆಯಲ್ಲಿ ಒಂದು ಸಲ ರಾಜ್ಯದ ನಮ್ಮೆಲ್ಲ ವರಿಷ್ಠ ನಾಯಕರು ಇವತ್ತು ನಾಳೆ ಸೇರ್ಬೋದೇನೋ, ಎಲ್ಲಿ ಏನು ತಪ್ಪಾಗಿದೆ, ಏನು ಅಡ್ಡ ಮತದಾನ ಆಗಿದೆ ಅಂತ ಈಗಾಗಲೇ ಮಾಧ್ಯಮದವ್ರ ಮುಂದೇನು ಬಂದಿರುವಂಥ ಹಿನ್ನೆಲೆಯಲ್ಲಿ ತುಂಬ ಜನ ಕಾರ್ಯಕರ್ತರಿಗೆ, ಲಕ್ಷಾಂತರ ಜನ ಕಾರ್ಯಕರ್ತರಿಗೆ ಮುಜುಗರ ಆಗೋಗಿದೆ. ನಮ್ಮೆಲ್ಲರನ್ನ ಗೆಲ್ಲಿಸಿ ನಮ್ಮನ್ನು ಈ ಸ್ಥಾನಕ್ಕೆ ಕರ್ಕೊಂಬಂದಿರುವಂಥವ್ರು, ಪರಿಚಯ ಇಲ್ಲದೇ ಇರೋ ವ್ಯಕ್ತಿಗಳನ್ನು ಜನಗಳಿಗೆ ಪರಿಚಯ ಮಾಡಿಸಿರುವಂಥವ್ರು ನಮ್ಮ ಕಾರ್ಯಕರ್ತರು. ಅವರು ನಿನ್ನೆಯಿಂದ ತಲೆ ತಗ್ಗಿಸಿ ಓಡಾಡುವಂಗಾಗಿದೆ. ಈಗಾಗಲೇ ರಾಜ್ಯದ ಅಧ್ಯಕ್ಷರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಒಪ್ಕೊಂಡಿದ್ದಾರೆ ಇದರಲ್ಲಿ ಕ್ರಾಸ್ ಓಟ್ ಆಗಿದೆ ಅನ್ನುವಂಥದ್ದು. ಹಾಗಾಗಿ ತಕ್ಷಣವೇ ಅವ್ರು ಯಾರು ಅಂತ ಮಾಡಿ ಅವ್ರ ಮೇಲೆ ಕ್ರಮ ತಗೋಬೇಕು. ಇಲ್ಲಾಂದರೆ ಒಂದು ಪಕ್ಷದ ಚಿಹ್ನೆ ಮೇಲೆ ಗೆದ್ದು ನಾವು ವಿಧಾನಸಭೆ ಪ್ರವೇಶ ಮಾಡಿರುವಂಥವ್ರು ಪಕ್ಷ ಹೇಳ್ದಂಗೆ ಕೇಳಲಿಲ್ಲ ಅಂತ ಆದರೆ ಅದಕ್ಕೆ ಅರ್ಥವೇ ಇರಲ್ಲ. ಆ ಹಿನ್ನೆಲೆಯಲ್ಲಿ ಯಾರು ತಪ್ಪು ಮಾಡಿದ್ದಾರೆ, ಯಾರು ಆ ಥರ ಮಾಡಿದ್ದಾರೆ ಅಂತ ಇದೆ, ತಕ್ಷಣವೇ ಅವ್ರ ಮೇಲೆ ಕ್ರಮ ತಗೋಬೇಕು ಅನ್ನೋವಂಥ ಒತ್ತಾಯವನ್ನು ಎಲ್ಲ ಕಾರ್ಯಕರ್ತರು ಹೊಂದ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಪರವಾಗಿ ನಾನು ಆಗ್ರಹ ಮಾಡ್ತೀನಿ, ತಕ್ಷಣವೇ ಕ್ರಮ ತಗೋಬೇಕು. ಅದರ ಮೈತ್ರಿಗೆ ಕೊಟ್ಟಿದ್ದು ಓಟ್ ಹಾಕಿಲ್ಲ ಅನ್ನೋರು ಯಾರಿದ್ದಾರೆ ಅದನ್ನು ಇವರು ಪತ್ತೆ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಈಗಾಗಲೇ ಬೆಳಗ್ಗೆಯಿಂದನೂ ಮಾಧ್ಯಮದಲ್ಲಿ ಸ್ವಲ್ಪ ರಾಜ್ಯದ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಸೀರಿಯಸ್ ಆಗಿ ಇದರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ನನಗನ್ಸುತ್ತೆ ಎರಡೂ ಮೈತ್ರಿ ಧರ್ಮದ ಪಾಲನೆಯೂ ಆಗಬೇಕಾಗಿತ್ತು. ನಮ್ಮದು ಅನ್ನುವಂಥ ಮತ ಬಿದ್ದಿಲ್ಲ ಅನ್ನುವಂಥದ್ದು ಏನಾಗಿದೆ, ಅಥವಾ ಯಾರ್ದೋ ಒಂದು ತಿರಸ್ಕೃತ ಮತ ಅಂತ ಏನಿದೆ, ತಿರಸ್ಕೃತನೋ ಆಗುವಂಥ ರೀತಿಯಲ್ಲಿ ಏನು ಚುನಾವಣೆಯಲ್ಲಿ ಬರೆಯೋದೇನು ದೊಡ್ಡ ಏನು ಇರಲಿಲ್ಲ. ಯಾಕೆ ತಿರಸ್ಕೃತ ಆಯಿತು, ಅದರ ಹಿನ್ನೆಲೆ ಏನು ಅನ್ನೋದನ್ನು ನನಗನ್ಸುತ್ತೆ ಒಂದು ಸಲ ತನಿಖೆ ಮಾಡಬೇಕು. ಇದಕ್ಕೆ ಅಂತ್ಯ ಆಡಬೇಕು. ಇಲ್ಲಾಂದರೆ ನಮ್ಮನ್ನು ಜನ ನಂಬೋದಿಲ್ಲ. ನಾವೇ ರೆಸಾರ್ಟು ರಾಜಕಾರಣ ಈ ಬಾರಿ ಅವ್ರು ಮಾಡಿದ್ರು ಅಂತ ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಪಕ್ಷದಲ್ಲೂ ಈ ಥರ ಆಗೋಗಿದೆ ಅನ್ನುವಂಥದ್ದೇ ನೋವಿನ ಸಂಗತಿ. ತಕ್ಷಣವೇ ಇದಕ್ಕೇನಾದರೂ ಒಂದು ಕ್ರಮವನ್ನು